ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೆಜೆಸ್ಟಿಕ್ ಹೋಗೋ ಸಾರ್ವಜನಿಕರೇ ಇತ್ತ ಗಮನಿಸಿ. ಬಸ್ ಬರೋ ಅಷ್ಟರಲ್ಲಿ ಹೋಟೆಲ್ನತ್ತ ಹೋಗೋ ಪ್ಲಾನ್ ಇದೆಯಾ? ಊರಿಗೆ ಹೋಗೋ ಮುನ್ನ ಮನೆಯಲ್ಲೇ ತಿಂಡಿ ಊಟ ಮಾಡ್ಕೊಂಡು ಹೋದ್ರೆ ಬೆಟರ್. ಮೆಜೆಸ್ಟಿಕ್ ನಲ್ಲಿ ಎಲ್ಲೇ ಅಡ್ಡಾಡಿದ್ರು ಒಂದು ಹೋಟೆಲ್ ಸಹ ಇರಲ್ಲ. ಗ್ಯಾಸ್ ಟ್ರಬಲ್ಗೆ ಎಲ್ಲಾ ಹೋಟೆಲ್ಸ್ಗಳು ಕೂಡ ಕ್ಲೋಸ್. ಮೆಜೆಸ್ಟಿಕ್ ಸುತ್ತಮುತ್ತ ಎಲ್ಲೇ ಹೋದ್ರು ಹೋಟೆಲ್ ಬಂದ್. ಶ್ರೀಕೃಷ್ಣ ವೈಭವ್, ಉಡುಪಿ ಆತಿಥ್ಯ ಹೋಟೆಲ್ ಕೂಡ ಕ್ಲೋಸ್. ಪ್ರತಿದಿನ ಸಾವಿರಾರು ಜನರ ಹೊಟ್ಟೆ ತುಂಬಿಸ್ತಾ ಇದ್ದಂತಹ ಹೋಟೆಲ್ಗಳಿವು. ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತಿದ್ದಾರೆ ಹೋಟೆಲ್ನ ಮಾಲೀಕರು. ಸಿಲಿಂಡರ್ ಸಿಕ್ಕರೆ ಸಂಜೆಯ ಒಳಗೆ ಹೋಟೆಲ್ ಓಪನ್ ಮಾಡುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೂರಾರು ಜನ ಓಡಾಡ್ತಾ ಇರ್ತಾರೆ. ಬೇರೆ ಬೇರೆ ಭಾಗಗಳಿಂದ ಬೆಂಗಳೂರಿಗೆ ಆಗಮಿಸ್ತಾರೆ. ಬೆಂಗಳೂರಿಂದ ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ಜನರು ಕೂಡ ಇರ್ತಾರೆ. ಈಗೇನು ಮನೇಲಿ ಅಡುಗೆ ಮಾಡಿಕೊಂಡು ಮಿಕ್ಬಿಡತ್ತೆ ಅಂತ ಹೇಳಿ ಮನೇಲಿ ಊಟ ಮಾಡೋದಿಲ್ಲ, ಹೊರಗಡೆ ಹೋಗುವಂಥವ್ರು. ಸೊ ಹೊರಗಡೆ ಹೋಗಬೇಕಾದ್ರೆ ಹೋಟೆಲಿಂದ ತಿನ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಹೋಗ್ತಾರೆ ಮೆಜೆಸ್ಟಿಕ್ಗೆ. ದೊಡ್ಡ ಹೋಟೆಲ್ಗಳ ಪರಿಸ್ಥಿತಿನೇ ಹೀಗೆ. ಇನ್ನು ಸಣ್ಣ ಪುಟ್ಟ ಹೋಟೆಲ್ಗಳ ಪರಿಸ್ಥಿತಿ ಹೇಗೆ? ಅಲ್ಲಿ ರಸ್ತೆಯಲ್ಲೂ ಕೂಡ ಒಂದಷ್ಟು ಹೋಟೆಲ್ಗಳನ್ನು ಹಾಕೊಂಡಿರ್ತಾರೆ. ಅವ್ರ ಪರಿಸ್ಥಿತಿ ಇನ್ನೂ ಕೂಡ ಹೇಳತಿರೋದು ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈಗ ಬೇರೆ ಭಾಗಗಳಿಂದಲೂ ಕೂಡ ಲಾಂಗ್ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ. ಅಂಥವ್ರು ಸ್ವಲ್ಪ ಏನಾದರೂ ಹೊಟ್ಟೆಗೆ ಹಾಕೊಳ್ಳೋಣ ಅಂತ ಹೇಳಿ ಮನ್ಸು ಮಾಡಿದ್ರು ಕೂಡ ಇದೀಗ ಹೋಟೆಲ್ಗಳು ಲಭ್ಯವಾಗ್ತಾ ಇಲ್ಲ. ಇನ್ನು ಮೆಜೆಸ್ಟಿಕ್ನ ಭಾಗದಲ್ಲಿ ಯಾವ್ಯಾವ ಹೋಟೆಲ್ನಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದರ ಕುರಿತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಉಲ್ಲಾಸ್, ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಕಳೆದ 2-3 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಸಾಕಷ್ಟು ಹೆಚ್ಚಾಗ್ತಾ ಇದೆ. ದಿನ ಕಳೆದಂತೆ ಅಭಾವನೂ ಕೂಡ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ನಂಬ್ಕೊಂಡಂತಹ ಬಹುತೇಕ ಹೋಟೆಲ್ಗಳು ಒಂದೊಂದಾಗೆ ಕ್ಲೋಸ್ ಆಗ್ತಾ ಇರುವಂತದ್ದು. ಸದ್ಯ ನಾನು ನಗರದ ಹೃದಯ ಭಾಗ ಅಂತ ಏನ್ ಕರಿತೀವಿ ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ. ಮೆಜೆಸ್ಟಿಕ್ ನ ಶಾಂತಲಾ ಸಿಲ್ಕ್ಸ್ ನ ಪಕ್ಕದಲ್ಲಿದ್ದೀನಿ. ನನ್ನ ಬಲಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಶ್ರೀಕೃಷ್ಣ ವೈಭವ್ ಅಂತ ಹೇಳಿ ಕಳೆದ ಹಲವು ವರ್ಷಗಳಿಂದ ಬಂದಂತಹ ಸಾರ್ವಜನಿಕರಿಗೆ ಮತ್ತೆ ಬೇರೆ ಬೇರೆ ಸ್ಥಳಗಳಿಂದ ಬಂದಂತಹ ಬೆಂಗಳೂರಿಗೆ ಯಾರು ಬರ್ತಾರೆ ಅವರಿಗೆ ಹೊಟ್ಟೆನ ತುಂಬಿಸುವಂತ ಕೆಲಸವನ್ನ ಈ ಒಂದು ಶ್ರೀಕೃಷ್ಣ ವೈಭವ್ ಹೋಟೆಲ್ ಮಾಡ್ತಾ ಇತ್ತು. ಆದ್ರೆ ಯಾವಾಗ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ನ ಅಭಾವ ಸೃಷ್ಟಿ ಆಯಿತು, ಸೊ ಅದಾದಾಗಿಂದ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಯಿತು. ಸೊ ಅನಿವಾರ್ಯವಾಗಿ ಈ ಒಂದು ಹೋಟೆಲ್ ಅನ್ನ ಕ್ಲೋಸ್ ಮಾಡುವಂತಹ ಒಂದು ಪರಿಸ್ಥಿತಿಗೆ ಬಂದಿರುವಂತದ್ದು. ಕೇವಲ ಇದೊಂದು ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಸುಮಾರು 40,000 to 50,000 ಹೋಟೆಲ್ಗಳಿದಾವೆ. ಸೊ ಕಮರ್ಷಿಯಲ್ ಸಿಲಿಂಡರ್ನ ಅಭಾವದಿಂದಾಗಿ ಒಂದೊಂದೇ ಹೋಟೆಲ್ಗಳು ಸಿಲಿಂಡರ್ನ ಕೊರತೆಯಿಂದಾಗಿ ಬಂದ್ ಮಾಡುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಈ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಬಹುತೇಕ ಸಿಬ್ಬಂದಿ ಕೆಲಸ ಇಲ್ಲದೆ ಪರದಾಡುವಂತಹ ಒಂದು ಸ್ಥಿತಿನೂ ಕೂಡ ನಿರ್ಮಾಣ ಆಗಿದೆ. ಯಾಕೆಂತಂದ್ರೆ ಸೊ ಈ ಒಂದು ಹೋಟೆಲ್ ಅನ್ನ ನಡೆಸಬೇಕು ಅಂತಂದ್ರೆ ಸಿಲಿಂಡರ್ ಬೇಕು. ಸಿಲಿಂಡರ್ ಇದ್ರೆ ಮಾತ್ರ ಅವರಿಗೆ ಕೆಲಸ ಸಿಗುತ್ತೆ. ಸೊ ಸಿಲಿಂಡರ್ ಇಲ್ಲ ಅಂತಂದ್ರೆ ಅವರಿಗೂ ಕೂಡ ಕೆಲಸ ಇಲ್ಲ. ಸೊ ಹೀಗಾಗಿನೇ ಆದಷ್ಟು ಬೇಗ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋಟೆಲ್ನ ಮಾಲೀಕರು ಮನವಿಯನ್ನ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಇಲ್ಲಿ ಶ್ರೀಕೃಷ್ಣ ವೈಭವ್ ಕೆಫೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದಷ್ಟು ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸೊ ವಾಟ್ ನೆಕ್ಸ್ಟ್ ಅಂತ ಹೇಳಿ. ಸರ್, ಈಗ ಎಷ್ಟು ವರ್ಷದಿಂದ ಈ ಒಂದು ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ದೀರಿ ನೀವು? ನಾವು ಆಲ್ರೆಡಿ 24 ಇಯರ್ಸ್ ಆಯ್ತು. 24 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಸಿಲಿಂಡರ್ ಗ್ಯಾಸ್ ಕೊರತೆಯಿಂದ ಹೋಟ್ಲು ಬಂದ್ ಮಾಡಲಾಗಿದೆ. ಗ್ಯಾಸ್ ಯಾವಾಗ ನಮ್ಗೆ ಇಮಿಡಿಯೇಟ್ ಆಗಿ ಸಪ್ಲೈ ಕೊಡ್ತಾರೆ ಅವತ್ತು ನಾವು ಓಪನ್ ಮಾಡ್ತೀವಿ ಸರ್. ಯಾವತ್ತು ಕ್ಲೋಸ್ ಮಾಡಿದ್ವಿ? ಯಾವತ್ತು ಸರ್? ಇವತ್ತು ಬೆಳಿಗ್ಗೆಯಿಂದ ಕ್ಲೋಸ್ ಮಾಡಿದೀವಿ. ಬಟ್ ನಮ್ಮ ಮಾಲೀಕರು ಹೇಳಿದ್ದಾರೆ ಬರುತ್ತೆ ಇವತ್ತು ಸಿಲಿಂಡರ್ ಸಾಯಂಕಾಲ ಅಂತ ಹೇಳಿದ್ದಾರೆ. ಅದು ಬಂದ್ರೆ ಇಮಿಡಿಯೇಟ್ ಓಪನ್ ಮಾಡ್ತೀವಿ. ಈಗ ಸುಮಾರು ಹೋಟ್ಲು ಬಂದಾಗಿದೆ, ಸುಮಾರು ಕಡೆ ಓಪನ್ ಇದೆ. ಈಗ ಏನ್ ಮಾಡಕ್ಕಾಗಲ್ಲ, ನಾವು ಎಲ್ಲಿಂದ ಗ್ಯಾಸ್ ಕೊಡ್ತಾ ಇದ್ದಾರೆ ಅವ್ರಿಗೆ, ಎಲ್ಲಿಂದ ಗ್ಯಾಸ್ ತಂದು ಓಪನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈಗ ನಮಗೆ ಗ್ಯಾಸ್ ಸಪ್ಲೈ ಈಗ ನಾವು ನಿಂತಿರುವಂತ ಜಾಗ ನಗರದ ಹೃದಯ ಭಾಗ ಮೆಜೆಸ್ಟಿಕ್. ಇಲ್ಲಿ ಎಲ್ಲ ವರ್ಗದ ಜನರು ಬರ್ತಾರೆ. ಎಷ್ಟು ಜನರು ಈ ಹೋಟೆಲ್ಗೆ ಬರ್ತಾ ಇದ್ರು ಪ್ರತಿ ದಿವಸ? ಸಾವಿರಾರು ಜನ ಡೈಲಿ ಬಂದು ತಿಂಡಿ ಊಟ ಮಾಡೋ ಜಾಗ ಇದು. ಇಲ್ಲಿ ಈ ಕಾಟನ್ಪೇಟೆ ಭಾಗದಲ್ಲಿ 40 to 50 ಲಾಡ್ಜ್ ಇದೆ. ಇಲ್ಲಿ 40 to 50 ಲಾಡ್ಜ್ ಅಲ್ಲಿ ಸ್ಟೇ ಮಾಡೋ ಅಂತ ಪ್ರತಿಯೊಬ್ರು ಕಸ್ಟಮರು ನಮ್ಮ ಹೋಟ್ಲಲ್ಲಿ ಬಂದು ತಿಂಡಿ ಊಟ ಸೇವನೆ ಮಾಡ್ತಾರೆ. ಈಗ ಏನಾಗಿದೆ ಅಂದ್ರೆ ಬಹಳ ಜನ ಬಂದು ಬೇಸರದಿಂದ ಹೋಗ್ತಾ ಇದ್ದಾರೆ. ಈ ತರ ಆಗ್ಬಾರ್ದಿತ್ತು. ಹೇಳ್ತಾರೆ ಕೇಳಿದ್ರೆ ಈಗ ಯುದ್ಧ ನಡೀತಾ ಇದೆ ಇಸ್ರಾಯಲ್ ಇರಾನ್ ನಿಂದ, ಅದರಿಂದ ತೊಂದರೆ ಆಗ್ತಾ ಇದೆ. ಈಗ ಇಮ್ಮಿಡಿಯೇಟ್ ಆಗಿ ನಾವು ನಮ್ಮ ಯಜಮಾನರಿಗೆ ಹೇಳ್ದಾಗ ಇಮ್ಮಿಡಿಯೇಟ್ ಏನೋ ಅರೇಂಜ್ ಮಾಡೋಣ ಅಂತ ಹೇಳ್ತಾರೆ. ಈಗ ನಾವು ನಮಗ್ ಕೊಡ್ತಾ ಇರೋ ಸಪ್ಲೈ ಮಾಲೀಕರನ್ನ ಕೇಳ್ತಾ ಇದೀವಿ.
ಅವರು ನಮಗೆ ಫಿಲ್ಲಿಂಗ್ ಕೊಡ್ತಾ ಇಲ್ಲ, ನಾವ್ ಎಲ್ಲಿಂದ ನಿಮಗೆ ಸಪ್ಲೈ ಕೊಡೋದು? ಎಷ್ಟು ಜನ ಸಿಬ್ಬಂದಿ ಈ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ನೀವು ಸೇರಿದಂತೆ? 35ರಿಂದ 30 ಜನ ಸಿಬ್ಬಂದಿ ಇದೀವಿ ಸರ್. ಈಗ ಬಹಳ ಸಿಬ್ಬಂದಿಗೆ ತೊಂದರೆ ಆಗುತ್ತೆ. ಈಗ ಅವರಿಗೆ ಕೆಲಸ ಇಲ್ಲ ಅಂದ್ರೆ ಅವರಿಗೆ ಊಟ ತಿಂಡಿ ಸಂಬಳ ಈಗ ಕೊಡೋಕು ನಮಗೂ ಮಾಲೀಕರಿಗೂ ಕಷ್ಟ ಆಗುತ್ತೆ. ಇದನ್ನ ಯಾವ ತರ ಬಗೆಹರಿಸ್ಕೊಳ್ಳೋದು ಅಂತ ನಮ್ಮ ಮಾಲೀಕರು ಡಿಸೈಡ್ ಮಾಡ್ತಾರೆ. ಸೊ ಈಗ ಬಂದಂತ ಗ್ರಾಹಕರಿಗೆ ಏನ್ ಹೇಳಿ ಕಳಿಸಿದ್ದಾರೆ ಸರ್? ಯಾಕೆಂತಂದ್ರೆ ಇಲ್ಲಿ ಬಂದ್ರೆ ರುಚಿಯಾದಂತ ಊಟ ಸಿಗ್ತಾ ಇತ್ತು, ಕಾಫಿ ಸಿಗ್ತಾ ಇತ್ತು, ಎಲ್ಲದೂ ಸಿಗ್ತಾ ಇತ್ತು, ಅಂದ್ರೆ ಕೈಗೆಟುಕುವ ಬೆಲೆಯಲ್ಲಿ ಸಿಗ್ತಾ ಇತ್ತು. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾರೆ, ಗ್ರಾಹಕರು ಬರ್ತಾರೆ, ಅವ್ರಿಗೆ ಏನ್ ಹೇಳ್ತಿದ್ದೀರಾ? ಸರ್ ಎಲ್ಲರಿಗೂ ಹೇಳ್ತಾ ಇದೀವಿ, ಇವತ್ತು ಏನೋ ನಮ್ಮ ಮಾಲೀಕರು ಹೇಳಿದ್ದಾರೆ, ಸಂಜೆ ಬರುತ್ತೆ ಓಪನ್ ಮಾಡ್ತೀವಿ. ಓಪನ್ ಆಗದೆ ಸರ್ ಇಮಿಡಿಯೇಟ್ ಅಂತ ಹೇಳ್ತೀವಿ. ಇನ್ನೇನ್ ಮಾಡಕ್ಕಾಗುತ್ತೆ ಸರ್? ಅವ್ರಿಗೆ ಏನ್ ಹೇಳಕ್ಕಾಗುತ್ತೆ? ಏನ್ ಭರವಸೆ ಕೊಡಕ್ಕಾಗುತ್ತೆ? ನಾವು ಆದಷ್ಟು ನಾವು ಓಡಾಡ್ತಾ ಇದೀವಿ. ನಾವು ಬಂದ್ರೆ ಇಮಿಡಿಯೇಟ್ ಆಗಿ ಓಪನ್ ಮಾಡಿ ಸಾರ್ವಜನಿಕರಿಗೆ ಸರ್ವಿಸ್ ಕೊಡ್ತೀವಿ ಸರ್. ಥ್ಯಾಂಕ್ ಯು. ಇದಿಷ್ಟು ಶ್ರೀ ಕೃಷ್ಣ ವೈಭವ್ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ಹೇಳ್ತಾ ಇರುವಂತಹ ಮಾತು. ಸೊ ನಮ್ಮ ಮಾಲೀಕರು ಹೇಳಿದ್ದಾರೆ, ಬೇರೆ ಪರ್ಯಾಯವಾಗಿ ನಾನು ಸಿಲಿಂಡರ್ ಅನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತೀನಿ. ಯಾಕೆಂದ್ರೆ ಪ್ರತಿ ದಿವಸ 40ರಿಂದ 50 ಸಾವಿರ ಜನರು ಇಲ್ಲಿ ಬಂದು ಊಟವನ್ನ ಮಾಡ್ತಾ ಇದ್ರು, ತಮ್ಮ ದಾಹವನ್ನ ತೀರಿಸ್ಕೊಳ್ತಾ ಇದ್ರು. ಈಗ ಕಮರ್ಷಿಯಲ್ ಸಿಲಿಂಡರ್ ನ ಕೊರತೆಯಿಂದಾಗಿ ಸಮಸ್ಯೆ ಆಗಿದೆ. ಸೊ ಇಲ್ಲಿ ಇರುವಂತಹ ಸಿಬ್ಬಂದಿಗೂ ಕೂಡ ಕೆಲಸ ಇಲ್ಲದ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಆದಷ್ಟು ಬೇಗ ಹೋಟೆಲ್ ಅನ್ನು ಓಪನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಲೀಕರು ಕ್ರಮಗಳನ್ನು ಕೈಗೊಳ್ತಿದ್ದಾರೆ. ಸೊ ಆದಷ್ಟು ಬೇಗ ಹೋಟೆಲ್ ಓಪನ್ ಆಗುತ್ತೆ ಅನ್ನುವಂತ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.